ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSP ಲಾಸ್ಟ್ ಡೇಟ್ ಇನ್ನೇನು 2 ದಿನದಲ್ಲಿ ಎಂಡ್ ಆಗುತ್ತೆ. OBC ವಿದ್ಯಾರ್ಥಿಗಳಿಗೆ, ಉಳಿದ ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಕೊಡುತ್ತೆ. ಎಕ್ಸ್ಟೆನ್ಷನ್ ಆಗುತ್ತಾ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಗಮನಿಸಿದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಜನವರಿ 15 ಕಾಲಾವಕಾಶ ಕೂಡ ಇದೆ. ಬಟ್ OBC ವಿದ್ಯಾರ್ಥಿಗಳಿಗೆ ಇನ್ನು ಕೇವಲ 2 ಡೇಸ್ ಬಾಕಿ ಇದೆ. ಇದೇ ನವೆಂಬರ್ 15 ಲಾಸ್ಟ್ ಡೇಟ್ ಕೂಡ ಆಗಿರುತ್ತೆ. ಅದರ ಒಳಗಡೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು 30 ಟೈಮ್ ಕೂಡ ಇದೆ. ಟೆಕ್ನಿಕಲ್ ಎಜುಕೇಶನ್ಗೂ ಕೂಡ 30 ದಿನ. ಆಯುಷ್ ವಿದ್ಯಾರ್ಥಿಗಳಿಗೆ ಫೆಬ್ರವರಿವರೆಗೂ ಟೈಮ್ ಇದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೂಡ ಇದೇ ಮಂತ್ 30 ಟೈಮ್ ಇದೆ. ವಿಕಲಚೇತನ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 31 ಇದೆ. ನಂದು ಬಂದ್ಬಿಟ್ಟು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ಕಾರ್ಮಿಕ ಇಲಾಖೆ ವಿದ್ಯಾರ್ಥಿಗಳಿಗೆ ಲೈಕ್ ನಿಮ್ಗೆ ಏನಾದರೂ ಸ್ಕಾಲರ್ಶಿಪ್ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಅಂಡರ್ ನೀವು ಬರಬೇಕಂದ್ರೆ ನಿಮಗೆ ಇನ್ನೂ ಕೂಡ ಡಿಸೆಂಬರ್ 31 ಟೈಮ್ ಇದೆ. ಆರ್ಯ ವ್ಯಾಸ ಕಮ್ಯುನಿಟಿ ಬಂದ್ಬಿಟ್ಟು ಅದು ಕೂಡ ಇದೇ ತಿಂಗಳು 30 ಟೈಮ್ ಇದೆ. ಆಯಿತಾ, ಲಾಸ್ಟ್ ಡೇಟ್ನ ನೋಡ್ಕೊಂಡಿದ್ದೆ, ಲಾಸ್ಟ್ ಡೇಟ್ನ ಗಮನಿಸಬೇಕಾಗುತ್ತೆ. ಇಲ್ಲಿ ಮೇನ್ ಥಿಂಗ್ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಮೇನ್ ಥಿಂಗ್ OBC ವಿದ್ಯಾರ್ಥಿಗಳು 2 ದಿನ ಕಾಲಾವಕಾಶ ಕೂಡ ಇದೆ. ನ್ಯೂ ಅಪ್ಲಿಕೆಂಟ್ಸ್ ಓಕೆ, ಹೊಸ ವಿದ್ಯಾರ್ಥಿಗಳು ಓಕೆ, ನಿಮ್ಗೆ ಆಧಾರ್ ಫೆಚ್ ಆಗ್ತಾಯಿಲ್ಲ ಅಥವಾ ಲೈಕ್ ನಿಮ್ಮದು ಡಾಟಾ ಬಂದ್ಬಿಟ್ಟು ಶೇರ್ ಆಗ್ತಾಯಿಲ್ಲ, ಆ ರೀತಿ ಸಮಸ್ಯೆ ಇದ್ರೆ ಓಕೆ, ಅಂಥವ್ರಿಗೆ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಕೂಡ ಇದೆ. ಬಟ್ ಯಾರು ಹೊಸಬರು ಇದ್ದೀರಾ, ನೀವು ಅಪ್ಲಿಕೆಂಟ್ಸ್ ಇದ್ದೀರಾ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇನ್ ಕೇಸ್ ಸರ್ಕಾರ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ರೆ ಪ್ರಾಬಬಲಿ ಓನ್ಲಿ ಫಾರ್ ನ್ಯೂ ಅಪ್ಲಿಕೆಂಟ್ಸ್, ಓನ್ಲಿ ಫಾರ್ ಫ್ರೆಶ್ ಅಪ್ಲಿಕೆಂಟ್, ಓನ್ಲಿ ಫಾರ್ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್, ಆ ರೀತಿ ನಿಮಗೆ ಚಾನ್ಸಸ್ನ ಕೊಡ್ಬೋದು. ಅವ್ರು ಓನ್ಲಿ ಫಾರ್ ಪ್ರೊಫೆಷನಲ್ ಸ್ಟೂಡೆಂಟ್ಸ್ ಅಂತ ಆ ರೀತಿ ಲಾಸ್ಟ್ ಇಯರು ಅದೇ ರೀತಿ ನಿಮಗೆ ಕೊಟ್ಟಿದ್ರು. ಆಯಿತಾ, ಲೈಕ್ ಈ ರೀತಿ ಕಂಡೀಷನ್ ಹಾಕ್ಬೋದು. ಲೈಕ್ ಇನ್ನೂ ಕೂಡ ಟೈಮ್ ಕೊಡಬೇಕಾಗುತ್ತೆ ಎಲ್ಲರಿಗೂ. ಬಿಕಾಸ್ ಯಾಕೆ ಅಂದರೆ ಅದು ಅಟ್ಲೀಸ್ಟ್ ಟಿಲ್ ನವಂಬರ್ ಎಂಡ್ ಅಥವಾ ಡಿಸೆಂಬರ್ವರೆಗೂ ಕಾಲಾವಕಾಶ ಕೊಡಬೇಕಾಗುತ್ತೆ ಲೈಕ್ ವಿದ್ಯಾರ್ಥಿಗಳಿಗೆ. ಬಟ್ ಇಲ್ಲಿ ಕೊಟ್ಟರೆ ಅವರು ಯಾರು ಈಗ ನೀವು ಡಿಗ್ರಿ ವಿದ್ಯಾರ್ಥಿಗಳು ಹೊಸಬ್ರು ಅಥವಾ ಪ್ರೊಫೆಷನಲ್ ಕೋರ್ಸಸ್ ಅವರು ಅಥವಾ ಈಗ ತಾನೇ ಜಾಯ್ನ್ ಆಗಿರ್ತಾರೆ, ಅವರಿಗೆ ಇನ್ನೂ ಕೂಡ ಡಾಟಾ ಬಂದಿರೋದಿಲ್ಲ, ಅವರು ಕರೆಕ್ಟಾಗಿ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿ ಅವರು ಸ್ಕಾಲರ್ಶಿಪ್ನ ಹಾಕೋಕೆ ಆಗೋದಿಲ್ಲ. ಆಯಿತಾ, ಅಂಥ ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ಅದನ್ನ ಬಿಟ್ಟರೆ ಉಳಿದ ವಿದ್ಯಾರ್ಥಿಗಳಿಗೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಡೇಟ್ನ ಎಂಡ್ ಮಾಡ್ತಾರೆ. ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಬೇರೆ ವಿದ್ಯಾರ್ಥಿಗಳು, ಬೇರೆ ಡಿಪಾರ್ಟ್ಮೆಂಟ್ ಅವರು ಕೂಡ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇಲಾಖೆ ಕಡೆಯಿಂದ. ಆಯಿತಾ, ಇಲ್ಲಿ ನೋಡಬಹುದು, ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ. NSP OTR ನೋಂದಣಿ ಕಡ್ಡಾಯ ಆಗಿರ್ಬೋದು. ಲೈಕ್ ಸಮಾಜ ಕಲ್ಯಾಣ ಇಲಾಖೆ ಬಂದ್ಬಿಟ್ಟು ಮೆಟ್ರಿಕ್ ನಂತರ ಬಂದ್ಬಿಟ್ಟು ವಿದ್ಯಾರ್ಥಿ ವೇತನ ಅಂದರೆ ನಿಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಶೇಕಡ 60% ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟು ಪೇಮೆಂಟ್ ಮಾಡುತ್ತೆ ಅಂತ. ಆಯಿತಾ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಕೇಂದ್ರ ಸರ್ಕಾರ ಕೊಡುತ್ತೆ, ಅದನ್ನು ವಿಳಂಬ ಕೂಡ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂಡ್ ಬಂದ್ಬಿಟ್ಟು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಯಾರೆಲ್ಲ MBA MCA ಇದ್ದೀರಾ ಅವ್ರಿಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಲಾಸ್ಟ್ ಇಯರ್ದು ಕೊಟ್ಟಿದ್ದಾರೆ. ನೋಡ್ಬೋದು, ಈ ರೀತಿ ನಿಮಗೆ ಎಲ್ಲೇ ನೋಟಿಸ್ ಇಶ್ಯೂಸ್ ಕೂಡ ಇರುತ್ತೆ. ನೋಡ್ಬೋದು, ನಿಮಗೆ ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೆ ನಿಮಗೆ ನೋಡ್ಬೋದು. ಪಬ್ಲಿಕ್ ಕಾರ್ನರ್ ಅಂತ ಇದೆ, ನಿಮಗೆ ಡಿಪಾರ್ಟ್ಮೆಂಟ್ ಸ್ಕೀಮು ಅಪ್ಲಿಕೇಶನ್ ಪ್ರೊಸೆಸ್ ಆಗೋದು ಹೇಗೆ, ಲೈಕ್ ನಿಮಗೆ ಅದನ್ನು ಕೊಡ್ತಾರೆ ನೋಡಿ. ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಆ ಥರ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದನ್ನು ಕೂಡ ನಮಗೆ ಮೆನ್ಷನ್ ಕೂಡ ಮಾಡಿರ್ತಾರೆ. ಈ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ನೋಡಿ, ಲಾಸ್ಟ್ ಡೇಟ್ ಬಗ್ಗೆ ಎಲ್ಲ ಅಪ್ಡೇಟ್ ಕೂಡ ನೀವು ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.